ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇದೇನಪ್ಪ ಎಲ್ಲಿಂದ ವಿಡಿಯೋ ಶುರು ಮಾಡ್ತಿದ್ದಾಳೆ ಏನು ಅನ್ಕೊಂತಿರ್ಬೋದು. ಲಾಸ್ಟ್ ವಿಡಿಯೋ ಹಾಕಿದ್ದೆ, ಆವಾಗಿನ್ನೂ ನಮಗೆ ಗೊತ್ತಿರಲಿಲ್ಲ ನಾವು ಊರಿಗೆ ಬರ್ತೀವಿ ಅನ್ನೋದು. ಇವಾಗ ಸಡನ್ನಾಗಿ ಡಿಸೈಡ್ ಆಗಿ ಊರಿಗೆ ಬಂದಿದ್ದೀವಿ. ನಮ್ಮ ಜಮೀನಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಗೊಬ್ಬರ ಹಾಕೋದು ಅಡಿಕೆ ಗಿಡಕ್ಕೆ. ಸುಮಾರು ಸರಿ ತೋರಿಸಿದ್ದೀನಿ, ನಮ್ಮದು ಹೊಲದಲ್ಲಿ ಅಡಿಕೆ ಹಾಕಿದ್ದೀವಿ. ಸೊ ಅಡಿಕೆ ಗಿಡದಲ್ಲಿ ಕೆಲಸ ಇದೆ, ಅಲ್ಲಿಗೆ ಗೊಬ್ಬರ ಹಾಕೋಕ್ಕೆ ಅಂತೇಳಿ ಬಂದಿದ್ದೀವಿ. ಈಗಷ್ಟೇ ಹೊಲಕ್ಕೆ ಎಂಟ್ರಿ ಕೊಡ್ತಾಯಿದ್ದೀನಿ. ನಿನ್ನೆ ಸಂಜೆ ಇದ್ದಕ್ಕಿದ್ದಂಗೆ ಬಂದಿದ್ದು. ನಾವು ನಿನ್ನೆ ಯಾವುದೇ ವೀಡಿಯೋನೂ ಮಾಡಿರಲಿಲ್ಲ. ಕಷ್ಟ ಹೊಲದಲ್ಲಿ ಹೋಗ್ತಾ ಇರೋದು. ನಮ್ಮ ಮನೆಯವರು ಗೊಬ್ಬರನ ಟ್ಯಾಕ್ಟ್ರಿಲಿ ತಗೊಂಡು ಬರ್ತಾಯಿದ್ದಾರಲ್ಲಿ. ನಾನಿಲ್ಲಿ ಕಡೆಯಿಂದ ಹೊಲದಾಗ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಹಾಗೆ ವೀಡಿಯೋನ ಶುರು ಮಾಡೋಣ. ಹೊಲದಲ್ಲಿ ವೀಡಿಯೋ ಮಾಡಿದೆ, ಸುಮಾರು ದಿನ ಆಯ್ತು. ಲಾಸ್ಟ್ ಟೈಮ್ ಬಂದ ನಾವು ಹೊಲದಾಗ ಕೆಲಸ ಮಾಡೋಗಿದ್ವಿ. ಅಡಿಕೆ ಗಿಡದ ಹತ್ರ ಹುಲ್ಲೆಲ್ಲ ಕಟ್ ಮಾಡಿ ಸುತ್ತಲೂ ಗಿಡದ ಗುಣೆ ಬಿಡಿಸೋದು ಹೋಗಿದ್ವಿ. ಈ ಸರಿ ಗೊಬ್ಬರ ಹಾಕಿ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಇಲ್ಲೂ ಕೂಡ ನಮ್ಮ ಮಲೆನಾಡು ಸೈಡಲ್ಲಿ ಹೆಂಗೆ ಮಳೆನೋ ಅದೇ ಥರ ಮಳೆ. ನಾನು ಈ ಥರ ದೊಡ್ಡ ಶೂ ಬರ್ತಾವಲ್ಲ ಅಂಥವ ಶೂ ಹಾಕ್ಕೊಂಡಿದ್ದೀನಿ. ಕಾಲು ಎತ್ತಿಡೋಕೆ ಕಷ್ಟ ಆಕೈತೆ. ಇಲ್ಲಿನೂ ಮಳೆ ಜಾಸ್ತಿ ಆಗಿ ಸಿಕ್ಕಾಪಟ್ಟೆ ಕೆಸರಲ್ಲಿ ಕಾಲು ಎತ್ತಿಡೋದೇ ಕಷ್ಟ. ಹೆಂಗೆ ಗೊಬ್ಬರ ಹಾಕಿ ಮುಗಿಸ್ತೀವೋ ಗೊತ್ತಿಲ್ಲ. ನಾನು ಇವರು ಇಬ್ಬರೇ ಅಂತ ಬಂದಿದ್ದೀವಿ, ಯಾರೂ ಕೆಲಸದಾರ ಯಾರೂ ಇಲ್ಲ. ನೋಡಬೇಕು ಹೇಗಾಗುತ್ತೆ ಅಂತ. ಸಾಧ್ಯವಾದಷ್ಟು ವೀಡಿಯೋನ ಮಾಡ್ತೀನಿ. ಬನ್ನಿ, ಇವತ್ತಿನ ವೀಡಿಯೋನ ಶುರು ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ. ಇನ್ನು ನಮ್ಮ ಪಾಪು ಎಲ್ಲಿ ಅಂತ ಅನ್ಬೋದು ನೀವು. ನಾವು ನಿನ್ನೆ ಸೀದಾ ನಮ್ಮ ಅಮ್ಮನ ಮನೆಗೆ ಬಂದು ಅಲ್ಲಿ ಪಾಪುನ ಬಿಟ್ಟು ಬಂದಿದ್ದೀವಿ. ಸಂಜೆ ವಾಪಸ್ ಹೋಗ್ತೀವಿ. ಬೆಳಗ್ಗೆ ಎದ್ದು ಬಂದಿದ್ದೀವಿ, ಸಂಜೆ ವಾಪಸ್ ಹೋಗ್ತೀವಿ. ಪಾಪು ಅಮ್ಮನ ಹತ್ರ ಇದ್ದಾನೆ, ಅಮ್ಮನ ಮನೇಲಿ. ಹಾಗೆ ಅಪರೂಪಕ್ಕೆ ಹೊಲಕ್ಕೆ ಬರೋದು ಹಿಂಗೆ ಗೋಳು. ಹಾಗೆ ನಿಮಗೆ ನಮ್ಮೂರಿನ ನೇಚರ್ ನಿಮಗೆ ನನ್ನ ಹಿಂದೆ ಕಾಣಿಸ್ತಾ ಇರ್ಬೋದು ಹೇಗಿದೆ ಅಂತ. ಇವರೇನೋ ಹೋಗಲು ಮಾಡ್ತಿದ್ದಾರೆ, ತೋರಿಸ್ತೀನಿ ಹೇಗಿದೆ ಅಂತ ನಿಮಗೂ. ನಮ್ಮ ಗಿಡ ಹೆಂಗಿದ್ದಾವೆ ಏನು ತೋರಿಸ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನನ್ನ ವಾಯ್ಸ್ ನಿಧಾನ ಕೇಳ್ತಾ ಇರ್ಬೋದು, ನಡೀತಾ ಮಾತಾಡೋಕ್ಕಾಗ್ತಾಯಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಹೊಲಕ್ಕೆ ಬಂದ್ವಿ ನೋಡಿ. ಇದು ನಮ್ಮದು ತೆಂಗಿನ ಗಿಡ, ಇದೆಲ್ಲ ಅಡಿಕೆ ಗಿಡ. ಟ್ಯಾಕ್ಟ್ರಿ ಕೂಡ ಬಂತು ಗೊಬ್ಬರ ಹಾಕ್ಕೊಂಡು. ಇದು ನಮ್ಮ ಅಡಿಕೆ ತೋಟ, 3 ವರ್ಷದ ಗಿಡ. ಹೆಂಗೆ ಇವಾಗ ಸ್ನೇಹಿತರೆ, ಇಲ್ಲಿ ಟ್ಯಾಕ್ಟ್ರಿಲಿ ಗೊಬ್ಬರ ಒಂದು ಚೀಲ ಅಲ್ಲೇ ಕೆಳಗೆ ಬಿದ್ದೋತು ಅಂತ ಹೇಳಿದರು. ಇದು DAP ಅಂತ ಗೊಬ್ಬರ ಬರುತ್ತಲ್ವ, ಅದು ಬಿದ್ದು ಸ್ವಲ್ಪ ಒಡೆದೋಯ್ತು ಆ ಚೀಲ. ಅದರಿಂದ ಗೊಬ್ಬರನೂ ಸ್ವಲ್ಪ ಅಲ್ಲಿ ಚೆಲ್ತು. ಆಮೇಲೆ ಅದನ್ನ ಉಳಿದಿದ್ದನ್ನ ತಗೊಂಡು ಬಂದ್ವಿ, ಎಷ್ಟಾಗುತ್ತೋ ಅಷ್ಟು. ಇಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಆ ಮೇಲೆಲ್ಲ ಗದ್ದೆ ಮಾಡ್ತಾರೆ. ಅಲ್ಲಿ ಟ್ಯಾಕ್ಟ್ರಿ ಅಲ್ಲಷ್ಟೇ ಬರೋದು, ಅದು ಸ್ವಲ್ಪ ಕಷ್ಟನೇ. ನನಗೆ ಆ ಟ್ಯಾಕ್ಟ್ರಿ ಮೇಲೆ ಬರೋಷ್ಟು ಧೈರ್ಯ ಇರಲಿಲ್ಲ, ನಾನು ನಡ್ಕೊಂಬಂದೆ. ಇನ್ನು ಗೊಬ್ಬರ ಹಾಕೋಕ್ಕೆ ಶುರು ಮಾಡಿದ್ವಿ ಸ್ನೇಹಿತರೆ. ನಾವು 12 ಚೀಲ ಗೊಬ್ಬರ ತಂದಿದ್ದು, ಅದರಲ್ಲಿ ಒಂದೊಂದು ಗಿಡಕ್ಕೆ 1 kg ಗೊಬ್ಬರ ಹಾಕೋಂಥ ಕೆಲಸ ಮುಗಿಸಿದ್ವಿ. ಈಗ DAP ಗೊಬ್ಬರನ ಹಾಕ್ತಾಯಿದ್ವಿ. ಮಿಕ್ಸ್ ಮಾಡ್ತಾ ನಿಂತರೆ ಟೈಮ್ ಆಗುತ್ತೆ, ಮಳೆ ಬಂದ್ಬಿಡ್ತದೆ ಅಂತ ಹೇಳಿ ಮೊದಲಿಗೆ ನಾವು ಆ ಗೊಬ್ಬರನ ಹಾಕಿದ್ವಿ. ಒಂದೊಂದು ಗಿಡಕ್ಕೆ 1 kg ಹಾಕೋದಿತ್ತು ಅಂದ್ವಲ್ಲ ಅದನ್ನು. ಅದ್ರ ನೆಕ್ಸ್ಟ್ ನಾವೀಗ ಈ DAP ಗೊಬ್ಬರನ ಹಾಕ್ತಾಯಿದ್ದೀವಿ. ಅದನ್ನ ಹಾಕುವಾಗ ನಾನು ವೀಡಿಯೋನ ಮಾಡ್ಕೊಂಡೆ, ಯಾಕೆಂದರೆ ಅದನ್ನ ಒಂದೇ ಕೈಯಲ್ಲೇ ಹಾಕ್ಬೋದಿತ್ತು DAP ಗೊಬ್ಬರ. ನಾನು ಚೂರು ಅಷ್ಟೇ ಫಸ್ಟೇ ಹಾಕೋ ಗೊಬ್ಬರ 2 ಕೈಯಲ್ಲಿ ಹಾಕೋದಿತ್ತು, ಅದರಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಮಳೆ ಬರೋದ್ರೊಳಗೆ ಬೇಗ ಕೆಲಸ ಮಾಡ್ಕೊಬೇಕಾಗಿತ್ತು. ಇಲ್ಲೂ ಕೂಡ ನಮ್ಮ ಸೈಡು ಊರ ಕಡೆ ತುಂಬಾ ಮಳೆ ಇದೆ. ಸೇಮ್ ಮಲೆನಾಡು ಥರನೇ ಆಗೋಗಿದೆ ಅಲ್ಲೂ. ಮಳೆ ಬರೋದ್ರೊಳಗೆ ಬೇಗ ಹಾಕೋಣ ಅಂತ ಹೇಳಿ
ಬೇಗ ಬೇಗ ಹಾಕ್ತಾಯಿದ್ವಿ. ಇಲ್ಲಿ ಗೊಬ್ಬರನ ಮಿಕ್ಸ್ ನನಗೆ ಸ್ವಲ್ಪ ಇವ್ರಿಗೆ ಸ್ವಲ್ಪ ಹಾಕ್ಕೊಳ್ತಾಯಿದ್ರು. ಹಾಗಾಗಿ ಟ್ಯಾಕ್ಟ್ರಿನ ನಿಲ್ಲಿಸಿದ್ದು. ಹಾಗೆ ನಮ್ಮ ಮನೆಯವ್ರಿಗೆ ಒಂದು ಫೋನ್ ಕೂಡ ಬಂದಿತ್ತು, ಮಾತಾಡ್ತಾಯಿದ್ರು. ಇನ್ನು ರೀತಿಯಾಗಿ ಟ್ಯಾಕ್ಟ್ರಲ್ಲಿ ಕೂತು ಗೊಬ್ಬರ ಹಾಕಿದ್ದಿದ್ದೆ ಫಸ್ಟ್ ಟೈಮು. ನನಗಂತೂ ಹೊಸ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿತ್ತು. ನಾವೇನಾದರೂ ಕೈಯಲ್ಲೇ ಗೊಬ್ಬರ ಹಾಕೋದಾದರೆ ಸಂಜೆವರೆಗೂ ಆಗೋದೇನೋ. ಮಧ್ಯಾಹ್ನ ನಾವು ಇನ್ನೇನು ಇದೆಲ್ಲ ಮುಗಿಸ್ ಮನೆಗೆ ಹೋಗ್ತೀವಿ ನೋಡಿ, ನೆಕ್ಸ್ಟ್ ಮುಂದಕ್ಕೆ ತೋರಿಸ್ತೀನಿ ನೋಡಿ ಎಷ್ಟು ಮಳೆ ಬರುತ್ತೆ ಅಂತ. ಎಲ್ಲರೂ ಹೊಲದಲ್ಲೇ ಇದ್ದಿದ್ರೆ ಪೂರ ಗೊಬ್ಬರನೆಲ್ಲ ನಾವು ಹಂಗೆ ನೆಲಕ್ಕೆ ಬಿಟ್ಟು ಹೋಗ್ಬೇಕಾಗೋದು. ಇದು ಈ ಥರ ಹಾಕಿ ಚೆನ್ನಾಗತ್ತು ನೋಡಿ. ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ಗಿಡಕ್ಕೆ ಒಂದೊಂದು ಹಿಡಿ, ನನ್ನ ಕೈಯಲ್ಲಿ 2 ಹಿಡಿ ಅಂತ ಹೇಳಿದರು. ನಾನು ಈ ಕಡೆ ಒಂದು ಸರಿ ಆ ಕಡೆ ಒಂದು ಸರಿ ಹಾಕ್ತಾಯಿದ್ದೆ ಈ ರೀತಿಯಾಗಿ. ಬೇಗ ಬೇಗ ಮುಗಿದೋಯ್ತು. ಎಲ್ಲರೂ ಈ ಗೊಬ್ಬರನ ಮಿಕ್ಸ್ ಮಾಡ್ತಾ ಅದ್ರ ಜೊತೆ ನಿಂತಿದ್ರೆ ನಿಜವೂ ಟೈಮು ಆಗಿರೋದು. ಅದೆಲ್ಲ ಸುರಿಯೋದು, ಮತ್ತು ಮಿಕ್ಸ್ ಮಾಡಿ ಮತ್ತು ಚೀಲಕ್ಕೆ ತುಂಬ್ಕೊಳೋದು ಸಿಕ್ಕಾಪಟ್ಟೆ ಟೈಮ್ ಹಿಡಿಯೋದು. ಹಿಂಗೆ ಮಾಡಿದ್ದು ಸ್ವಲ್ಪ ಬೇಗನೆ ಆಯ್ತು, ಚೆನ್ನಾಗೂ ಆಯ್ತು. ನೋಡಬೇಕು ಗಿಡ ಹೇಗೆ ಆಗ್ತವೆ ನೆಕ್ಸ್ಟು ಅಂತೇಳಿ. ಈ ಥರ ಟ್ಯಾಕ್ಟ್ರಿ ನಿಧಾನಕ್ಕೆ ಹೋಗ್ತಾ ಇರ್ತತೆ, ನಾವು ಹಾಕ್ತಾ ಹೋಗೋದು ಗೊಬ್ಬರನ. ಹೇಗೆ ಅನಿಸ್ತು ಈ ಥರ ಹಾಕಿದ್ದು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ತುಂಬ ದಿನ ಆಯಿತು ನಾನು ವೀಡಿಯೋ ಹಾಕೋದು ಲೇಟ್ ಆಯಿತು. ಯಾಕೆ ಅಂತಂದರೆ ಇಲ್ಲಿ ಕೊಪ್ಪ ಸೈಡೆಲ್ಲ ಎಲ್ಲ ಕಡೆನೂ ಜಾಸ್ತಿ ಮಳೆನೇ ಬಿಡಿ. ಆದರೂ ಇಲ್ಲಂತೂ ಇನ್ನೂ ಜಾಸ್ತಿ ಮಳೆ. ನಮ್ಮ ಮನೇಲಿ ಕರೆಂಟ್ ಇರದೆ 2-3 ದಿನ ಆಗಿತ್ತು. ಸ್ವಲ್ಪ ಫೋನೆಲ್ಲ ಚಾರ್ಜ್ ಆದ ತಕ್ಷಣ ಬೇಗ ವಾಯ್ಸ್ ಓವರ್ ಎಲ್ಲ ಕೊಡ್ತಾಯಿದ್ದೀನಿ. ಈ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅದೆಷ್ಟು ನೆಟ್ವರ್ಕ್ ಸಿಗ್ತೈತೋ ಗೊತ್ತಿಲ್ಲ, ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ. ಇನ್ನು ಗೊಬ್ಬರ ಹಾಕೋದೆಲ್ಲ ಆಯಿತು ಸ್ನೇಹಿತರೆ. ಇನ್ನು ಮನೆಗೆ ಹೊರಟ್ವಿ ನಾವು. ಈಗ ಅಲ್ಲಿ ಇಲ್ಲಿ ಚೀಲ ಅದನ್ನೆಲ್ಲ ತಗೊಳ್ತಾ ಇದ್ದಾರೆ. ನೋಡ್ಬೋದು ಗಿಡ ಎಲ್ಲ ಹೇಗೆ ಕಾಣ್ತೈತೆ ಅಂತ. ಇನ್ನೇನು ಮಳೆ ಬರೋ ಸೂಚನೆ. ಇದು ನಾವು ಇದು ಪೂರ ಹೋಗಿ ಮನೆ ಮುಟ್ಟಿರಲ್ಲ, ಮಳೆ ಬಂದೇ ಬಿಡ್ತೈತೆ. ನೋಡ್ಬೋದು ನೀವು. ಇವತ್ತು ಒಂದು ಸ್ವಲ್ಪ ವೀಡಿಯೋ ಅಷ್ಟೇ, ಒಂದು 13-15 ನಿಮಿಷದ್ದು. ಬರೀ ಊರಿಂದ ಅಷ್ಟೇ ನಾವು ಹೊಲದಲ್ಲಿ ಹೆಂಗೆ ಕೆಲಸ ಮಾಡಿದ್ವಿ ಅಂತ ಹೇಳಿ ಸಣ್ಣದೊಂದು ವೀಡಿಯೋನ ಹಾಕಿದ್ದೀನಿ. ಲಾಸ್ಟ್ ಟೈಮ್ ಹೋದಾಗ ಇಲ್ಲೆಲ್ಲ ಕಾಣಿಸ್ತೈತಲ್ವ, ಗಿಡದ ಮಧ್ಯೆ ಹುಲ್ಲು ಒಣಗಿರೋದು, ಅದನ್ನು ಮಿಷಿನಲ್ಲಿ ಹೊಡೆದು ಬಂದಿದ್ವಿ. ಈ ಸರಿ ಹೋದ್ರೆ ಗೊಬ್ಬರ ಹಾಕಿ ಬಂದಿದ್ವಿ ಅಷ್ಟೇ. ಈ ಸರಿ ಜಾಸ್ತಿ ದಿನ ಇರಲಿಲ್ಲ, ಇದ್ದಿದ್ದು 2 ದಿನ. ಈ ಹೊಲದಷ್ಟೇ ನಾನು ವೀಡಿಯೋನ ಮಾಡಿರೋದು. ಇನ್ನು ಮನೇಲಿ ಅಮ್ಮನ ಮನೆಯಲ್ಲೆಲ್ಲ ಪಾಪುನ ಬಿಟ್ಟು ಬಂದಿದ್ವಿ ಅಂತ ಹೇಳಿದ್ನಲ್ಲ, ಅಲ್ಲೇದೆಲ್ಲ ಏನೂ ವೀಡಿಯೋ ಮಾಡಿಲ್ಲ. ಮಾಡು. ಅಲ್ಲೇದೇನು ವೀಡಿಯೋ ಎಲ್ಲ ಮಾಡಿಲ್ಲ. ಇನ್ನು ಹೊರಟ್ವಿ, ನೋಡ್ಬೋದು ಇಲ್ಲಿ ಮನೆ ಕಡೆಗೆ. ಈ ಥರ ಟ್ಯಾಕ್ಟ್ರಿಲೇ ಕೂತ್ಕೊಂಡು ಚೆನ್ನಾಗಿತ್ತು ಈ ಅನುಭವ, ಟ್ಯಾಕ್ಟ್ರಿಲಿ ಕೂತ್ಕೊಂಡು ಹೋಗೋದು. ಅದು ಹಿಂಬದಿ ಹಿಂದಗಡೆ ಈ ಟ್ರೈಲರ್ ಥರ ಹಾಕ್ಕೊಂತಾರಲ್ಲ, ಅದ್ರಲ್ಲಿ ಕೂತಿದ್ದೀವಿ. ಈ ಥರದ್ರಲ್ಲಿ ಕೂತಿರಲಿಲ್ಲ. ಇದೊಂಥರ ಹೊಸದಾಗಿ ಅನುಭವ, ಚೆನ್ನಾಗಿತ್ತು. ಕೆಲಸನೂ ಬೇಗ ಆಯ್ತು. 1-1.5 ಗಂಟೆ ಗೊಬ್ಬರ ಹಾಕೋದೆಲ್ಲ ಮುಗ್ದೇ ಹೋಯ್ತು ಸ್ನೇಹಿತರೆ, ಅಷ್ಟು ಬೇಗ. ಇನ್ನೂ ಮುಗೀತು ನೋಡಿ, ಹೊರಟ್ವಿ ನಾವು ಮನೆಗೆ. ಹೀಗೆ ಇಷ್ಟು ಬೇಗ ಆಗೋಯ್ತಲ್ಲ, ಏನಿಲ್ಲ ಟೆಕ್ನಾಲಜಿ ಬಂದು ಹೀಗೆ. ಆದರೂ ಒಳ್ಳೇದಾಯ್ತು ನಮಗಂತೂ. ಎಲ್ಲರೂ ನಾವು ಕೈಯಲ್ಲಿ ಹಾಕ್ತಾ ನಿಂತಿದ್ರೆ ಸಂಜೆವರೆಗೂ ಇಲ್ಲೇ ಇರಬೇಕಾಗೋದೇನೋ. ಹಾಗೆ ಹೊರಟ್ವಿ ನೋಡಿ. ಲಾಸ್ಟ್ ಒಂದು ಸರಿ ನಿಮಗೆ ನಮ್ಮ ತೋಟನ ತೋರಿಸ್ತಾ ಇದ್ದೀನಿ. ಈ ಥರ ಇನ್ನು ಇಲ್ಲಿಂದ ಮನೆಗೆ ಹೋಗಿ, ಮನೆ ಹತ್ರ ಒಂದು ಸ್ವಲ್ಪ ಗೊಬ್ಬರ ಇದೆ, ಅದು ನಮ್ಮ ಸಣ್ಣ ಮಾವ ಅವ್ರಿಗೆ ತಂದಿದ್ದು. ಅವ್ರ ತೋಟದಲ್ಲಿ ಇಟ್ಟು ಬರೋಣ ಅಂತೇಳಿ ಎಲ್ಲನೂ ಲೋಡ್ ಮಾಡ್ಕೊಳ್ತೀವಿ. ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಅದು ನೋಡಿದರೆ ಎಷ್ಟು ಮಳೆ ಬಂತು ಅಂತೀರ. ನೋಡ್ಬೋದು ಇಲ್ಲಿ ಮೇಲೆ ಕಪ್ಪು ಆಗಿದೆ ಮೋಡ, ಎಷ್ಟು ಮಳೆ ಹಾಕ್ಕೊಂಡಿದೆ. ಸಿಕ್ಕಾಪಟ್ಟೆ ಮಳೆ ಬಂತು. ಪರವಾಗಿಲ್ಲ, ನಾವು ಹಾಕಿದ ಗೊಬ್ಬರ ಕರಗಿ ಹೋಗುತ್ತೆ ಅಂತ ಹೇಳಿದರು. ಏನಾಯ್ತೋ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಊರಿಗೆ ಹೋದಾಗ ನೋಡ್ಬೇಕಷ್ಟೇ, ನಾವು ಹಾಕಿ ಗೊಬ್ಬರ ಎಲ್ಲ ನೀರು ಪಾಲಾತ ಬುಡ್ಕೋತ ಏನು ಅಂತ ಕೆಲಸ ಮಾಡಿದ್ವಿ. ಏನೋ ಥರ ಮಾಡಿ ಬಂದಂಗೆ ಅನಿಸ್ತು ನನಗಂತೂ. ಅಷ್ಟು ಮಳೆ ಬಂದಿದ್ದು. ಸ್ವಲ್ಪ ಬಂದಿದ್ರೆ ಸಾಕಿತ್ತು, ಭಾಳ ಮಳೆ ಬಂತು. ಏನಾಯ್ತೋ ಗೊತ್ತಿಲ್ಲ, ಗೊಬ್ಬರ ಕೆಲಸ ಆಗೈತಾ ಇಲ್ಲ ಅಂತ. ಇವರೆಲ್ಲ ಇಲ್ಲ ಚೆನ್ನಾಗಿ ಆಗ್ತಾವೆ ಗಿಡಗಳು ಅಂತಾರೆ. ನನಗೆ ನೋಡಬೇಕೇನು ಅದು ಏನಾಗುತ್ತೆ ಅಂತ. ಹೀಗೆ ಸ್ನೇಹಿತರೆ, ಹೇಗಿತ್ತು ನನ್ನ ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ. ವೀಡಿಯೋಸ್ ಹೇಗೆ ಬರ್ತಾಯಿದ್ದಾವೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಹಾಗಾದರೆ ಗೊತ್ತಾಗುತ್ತೆ ನನ್ನ ವೀಡಿಯೋ ಹೇಗೆ ಬರ್ತಾಯಿದ್ದಾವೆ ಅಂತ ಹೇಳಿ. ಇನ್ನು ಈ ಟ್ಯಾಕ್ಟ್ರಿ ಹೋಗುವಾಗ ಹಿಂದೆ ಹಕ್ಕಿ ಬರೋವಲ್ಲ, ಅದು ನೋಡೋಕ್ಕೆ ಒಂದು ಚೆನ್ನಾಗಿತ್ತು. ಆ ತೋಟದಲ್ಲೂ ಅಷ್ಟೇ ಗೊಬ್ಬರ ಹಾಕ್ಬೇಕಾರೆ ನಮ್ಮ ಹಿಂದಿಂದನೇ ಬರ್ತಾಯಿದ್ವು ಹಕ್ಕಿ. ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ವಾತಾವರಣ. ಈ ವಾತಾವರಣ ನೋಡಿದರೆ ಇಲ್ಲೇ ಇರೋಣ ಅನಿಸ್ತೈತೆ. ಬಟ್ ಇದಾದಮೇಲೆ ಮಳೆ ಬಂತು ನೋಡಿ, ಬೇಡ ಬೇಡ ಅದ್ರದ್ದು ಗೋಳು.
ಈಗ ನೋಡೋಕ್ಕೆ ಎಷ್ಟು ಪ್ರಶಾಂತವಾಗಿ ರೀಲ್ಸ್ ಎಲ್ಲ ಮಾಡೋಕ್ಕೆಲ್ಲ ನೇಚರ್ ಕರೆಕ್ಟ್ ಐತೆ. ಅದಾದ್ಮೇಲೆ ಇನ್ನೇನು ಮನೆ ಹತ್ರ ಬಂದ್ವಿ. ಇಲ್ಲಿ ನೋಡಿ, ಮನೆ ಹತ್ರ ಬಂದು ನಿಂತಿದ್ದಷ್ಟೇ ಮಳೆ ಹೊಡೆಯಕತ್ತೈತಿ. ಇಷ್ಟು ಜೋರ ಮಳೆ ಬರ್ತೈತೆ. ಅಲ್ಲಿ ನಿಂತು ಮಾತಾಡ್ತಾ ಇದ್ವಿ. ಇನ್ನು ನಮ್ಮ ಮನೆ ಒಳಗೆ ಕಾಯಿ ಇಟ್ಟಿದ್ದಾರೆ. ಇನ್ನು ಒಳಗೆ ಹೋಗೋಕ್ಕಾಗಲ್ಲ, ಡೋರ್ ಹಾಕಿದ್ದಾರೆ. ನನ್ನ ಕಾಲೆಲ್ಲನೂ ಕೆಸರಾಗಿದೆ, ಹಂಗಾಗಿ ಮನೆ ಒಳಗೆ ಹೋಗಲ್ಲ. ಇಷ್ಟೇ, ನೆಕ್ಸ್ಟ್ ಟೈಮ್ ಅದ ತೋರಿಸ್ತೀವಿ. ಇನ್ನು ಇಷ್ಟೆಲ್ಲ ಆದಮೇಲೆ ಗೊಬ್ಬರನ ಲೋಡ್ ಮಾಡಿಕೊಂಡು ನಮ್ಮ ಸಣ್ಣ ಮಾವರ ತೋಟಕ್ಕೆ ಇಳಿಸ್ಬರೋಣ ಅಂತ ಹೇಳಿ ಹೊರಟ್ವಿ. ಇಲ್ಲಿ ನೋಡಿ, ಲೋಡ್ ಮಾಡ್ಕೊಂಡಿದ್ವಿ. ಇಲ್ಲಿದೆ ಗೊಬ್ಬರ. ನಾನು ಅವ್ರ ತೋಟನ ನೋಡಿಲ್ಲ, ನೋಡ್ದಂಗೆ ಆಯಿತು, ಹೋಗ್ಬರೋಣ ಅಂತ ಹೇಳಿ ಹೊರಟಿದ್ದು. ನೋಡಿದರೆ ನೆಕ್ಸ್ಟ್ ನೋಡಿ ಎಷ್ಟು ಜೋರ ಮಳೆ ಬರ್ತತೆ ಅಂತ ಹೇಳಿ. ಇಲ್ಲಿ ನೋಡಿ ಹೊರಟ್ವಿ. ಇನ್ನೇನು ನಾನು ವೀಡಿಯೋನೇನು ಸ್ಪೀಡ್ ಮಾಡಿಲ್ಲ, ನಾವು ಹೋಗಿರೋದೆ ಈ ಸ್ಪೀಡಲ್ಲಿ. ಎಷ್ಟು ಸ್ಪೀಡಾಗಿ ಕಾಣಿಸ್ತೈತೆ ನಾವು ಹೋಗಿರೋದು. ಅವತ್ತು ನನಗೆ ಗೊತ್ತಾಗಲಿಲ್ಲ, ಇವಾಗ ಗೊತ್ತಾಗ್ತೈತೆ ಎಷ್ಟು ಸ್ಪೀಡಾಗಿ ಹೋಗಿದ್ದೀವಲ್ಲ ಅಂತ. ನಾನು ಈ ವಿಡಿಯೋನ ಅದೇ ಥರ ಇದನ್ನು ಮಾಡಿಲ್ಲ. ಹಾಗಾಗಿ ಇನ್ನು ಮಳೆ ಕೂಡ ಜೋರಾಗಿ ಬಂದಿದ್ದ ಕಾರಣ ಹೋಗಿದ್ದೇನು ಕೆಲಸ ಆಗಲಿಲ್ಲ ಸ್ನೇಹಿತರೆ. ಮತ್ತೆ ವಾಪಸ್ ಬದಿಗೆ ಬಂದು ಮನೆಯಲ್ಲೇ ಇಳಿಸಿದ್ದಾಯಿತು ಗೊಬ್ಬರನೆಲ್ಲನೂ. ಇನ್ನು ಇದು ಹಿಂದೆ ಕೂತು ನಾನು ಈ ಥರ ವೀಡಿಯೋ ಮಾಡೋದ್ರಿಂದ ಒಳಗೆ ಉಲ್ಟಾ ಹೋಗೋ ಥರ ಕಾಣಿಸ್ತೈತೆ ನಿಮಗೆ, ನಾನು ಹಿಂಬದಿ ಕೂತಿರೋದ್ರಿಂದ. ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಹೇಗಿತ್ತು ಇವತ್ತಿನ ನಮ್ಮ ಹೊಲದ ಕೆಲಸ ಮಾಡಿದ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವೀಡಿಯೋದೊಂದಿಗೆ. ನೆಕ್ಸ್ಟು ಹೊಸದೊಂದು ವೀಡಿಯೋ ಬರ್ತೈತೆ, ಅದರಲ್ಲೊಂದು ಇನ್ಫಾರ್ಮೇಷನ್ ಕೂಡ ಐತೆ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋಗಾಗಿ. ಆ ವಿಡಿಯೋ ನಿಮಗೆ ಹಾಕಿದ ತಕ್ಷಣ ಬರಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಲ್ಲಿ ಬೆಲ್ ಬಟನ್ ಇದೆಯಲ್ಲ, ಅದರಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನೀವೇ ಮೊದಲದಾಗಿ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹೇಳಿ ಸಬ್ಸ್ಕ್ರೈಬ್ ಆಗೋಕ್ಕೆ. ನೋಡಿ ಎಷ್ಟು ಜೋರು ಮಳೆ ಬರ್ತೈತೆ ಅಂತ. ಇನ್ನು ಮುಂದೆ ಹೋಗ್ತಾ ಇನ್ನೂ ಸಿಕ್ಕಾಪಟ್ಟೆ ಜೋರಾಗೋಕತ್ತೆ ಮಳೆ. ಅಲ್ಲಿ ಅವ್ರ ತೋಟದ ಹತ್ರ ನಮ್ಮ ಗಾಡಿ ಹೋಗೋಕ್ಕೆ ಆಗಲ್ಲ, ಅಷ್ಟು ಜೋರು ಮಳೆ ಆಗೋಕತ್ತೆ. ಹಾಗಾಗಿ ಇನ್ನು ಅಲ್ಲಿಂದ ನಾವು ಮತ್ತೆ ವಾಪಸ್ ಮನೆ ಹತ್ರ ಬಂದು ಮನೆ ಹತ್ರನೇ ನಮ್ಮ ಮನೆ ಒಳಗೇ ಎಲ್ಲ ಚೀಲನೂ ಇಳಿಸೋದಾಗುತ್ತೆ. ಇಲ್ಲಿ ನೋಡ್ಬೋದು, ನಾವು ಮನೆ ಬಿಟ್ಟಾಗ ಇದ್ದಷ್ಟು ಮಳೆ ಇಲ್ಲ. ಹೋಗ್ತಾ ಇನ್ನೂ ಮಳೆ ಜಾಸ್ತಿನೇ ಆಗೋತು. ಎಷ್ಟು ಜಾಸ್ತಿ ಆಗೈತೆ, ಎಷ್ಟು ಜೋರು ಗಾಳಿ ಎಲ್ಲ ಬೀಸ್ತೈತೆ ಅಂತ ಹೇಳಿ ನಾವು ಇವಾಗ ವಾಪಸ್ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೇಳಿದ್ನಲ್ವ, ಅಲ್ಲಿ ಒಳಕ್ಕೆ ಅವ್ರ ತೋಟದ ಹತ್ರಕ್ಕೆ ನಮ್ಮ ಗಾಡಿ ಹೋಗೋಕ್ಕಾಗಲ್ಲ, ಹೋದರೂ ಸಿಕ್ಕಾಕೊಂಡ್ಬಿಡ್ತೈತೆ ಅಲ್ಲೇ. ಹಾಗಾಗಿ ಅಲ್ಲಿಂದ ವಾಪಸ್ ಹೋಗ್ತಾ ಇದ್ದೀವಿ ಮನೆಗೆ. ಇನ್ನು ಮನೆಗೆ ಹೋಗಿ ಮನೆ ಹತ್ರ ಬಂದು ಇಲ್ಲಿ ನೋಡ್ಬೋದು ನೀವು, ಗೊಬ್ಬರನೆಲ್ಲ ಇಳಿಸಿ ನಿಂತ್ಕೊಂಡಿದ್ದಾರೆ. ಹೀಗೆ ಇವತ್ತಿನ ವಿಡಿಯೋ ಹಿಂಗಿತ್ತು ಸ್ನೇಹಿತರೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಹೋಗಿ ಬರ್ತೀನಿ. ಸಿಗೋಣ ಮುಂದಿನ ವೀಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.